1 ಲೀಟರ್ಗೆ 1 ರೂಪಾಯಿ ಹೆಂಗೆ ಏನಿ ಒಂದು ವರ್ಷ ಪೂರ್ತಿ ಮಾರ್ಚ್ 31ರವರೆಗೂ ರೈತರು 1 ಲೀಟರ್ ಹಾಲು ಹಾಕಿದ್ರೆ ಅದಕ್ಕೆ 1 ರೂಪಾಯಿ ಬರಂಗೆ ಪ್ರೋತ್ಸಾಹ ಧನವನ್ನ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಕಾರ್ಯದರ್ಶಿಗಳಿಗೆ ಮತ್ತೆ ಅಲ್ಲಿ ಕೆಲಸ ಮಾಡಂತ ಟೆಸ್ಟರ್ಗೆ ಅವ್ರಿಗೆ ಒಂದು 15,000 ರೂಪಾಯಿ ಅಂತ, ಒಂದು ಡೈರಿಗೆ 15,000 ರೂಪಾಯಿ ತಲಾ 5,000 ರೂಪಾಯಿ ತಗೊಂಡ್ಲಿ ಅವರು ಹಬ್ಬದ ಒಂದು ಬೋನಸ್ ಆಗಿ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ರೈತರಲ್ಲಿ ನಂದೊಂದು ಮನವಿ ಏನಂದ್ರೆ, ನೀವು ಕೊಡ್ತಕ್ಕಂಥ ಹಾಲನ್ನ ಗುಣಮಟ್ಟದ ಹಾಲನ್ನ ಕೊಡ್ರಿ. ಯಾಕಂದ್ರೆ ನೀವು ಕೊಡೋಂಥ ಕಳಪೆ ಹಾಲು ಕೊಟ್ರೆ ಅದನ್ನ ಕುಡಿತಕ್ಕಂಥದ್ದು ನಿಮ್ಮ ಮಕ್ಕಳೇ, ನಿಮ್ಮ ಸಂಬಂಧಿಕರೇ. ಬೆಂಗಳೂರು ಹಾಲು ಒಕ್ಕೂಟದ ಎಲ್ಲ ರೈತ ಬಾಂಧವರಿಗೂ ಮೊದಲನೇದು ಅಡ್ವಾನ್ಸ್ ಆಗಿ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತೇನು ಬೆಂಗಳೂರು ಹಾಲು ಒಕ್ಕೂಟದ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ.ಕೆ. ಸುರೇಶ್ ಅವರ ಪರಿಶ್ರಮ, ಆ ಕಾರ್ಯಕಾರ ಮಂಡಳಿಯವರ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಇವತ್ತು ನಾವೇನು ಇಲ್ಲಿವರೆಗೂ ಹೊಸ ಆಡಳಿತ ಮಂಡಳಿ ಬಂದು 8-9 ತಿಂಗಳಿಂದ ನಮ್ಮ ರೈತರಿಗೆ ಏನು ಸಹಾಯ ಮಾಡಿಲ್ಲ ಅಂತೇಳಿ ಎಲ್ಲ ರೈತರು ಹೋದ ಕಡೆ ಎಲ್ಲ ಕೇಳ್ತಾ ಇದ್ರು. ನಾವು ಈ ಹೋದ ಕಾರ್ಯಕಾರಿ ಮಂಡಳಿ ಏನು ಒಂದು 14 ಕೋಟಿ ಅಂದ್ರೆ ಕೆಲವು ಕಡೆ ಜಮೀನುಗಳು ತಗೊಂಡಿದ್ದಕ್ಕೆ 14 ಕೋಟಿ ನಾವು ಸಾಲದಲ್ಲಿದ್ವಿ. ಮಾನ್ಯ ಡಿ.ಕೆ. ಸುರೇಶ್ ಅವರು ಬಂದ ಮೇಲೆ ಆ 14 ಕೋಟಿಯನ್ನ ತೀರಿಸಿ ಮತ್ತು ಯಾವುದೇ ಏನು ಬದಲಾವಣೆಗಳು ಮಾಡದೆ ಅವರ ಪ್ರಾಮಾಣಿಕ ಪ್ರಯತ್ನದಿಂದ, ಅವರ ಒಂದು ಸತತವಾದಂಥ ಒಂದು ಪ್ರಯತ್ನದಿಂದ ಇವತ್ತು ಒಕ್ಕೂಟ 60 ಕೋಟಿ ಲಾಭವನ್ನ ಮಾಡೈತೆ. ಆ 60 ಕೋಟಿ ಲಾಭ ಮತ್ತೆ ನಮ್ದು ಏನು 131 ಕೋಟಿ ಸ್ಟಾಕ್ ಐತೆ ದಾಸ್ತಾನು, ಅದರಲ್ಲಿ ಒಂದು 60 ಕೋಟಿ ಲಾಭ ಬರೋಂಥ ಒಂದು ಮುನ್ಸೂಚನೆ ಇದೆ. ಅದಕ್ಕೆ ಮೊದಲನೇದಾಗಿ ನಾನು ಎಲ್ಲ ನನ್ನ ರೈತರ ಪರವಾಗಿ ಸನ್ಮಾನ್ಯ ಡಿ.ಕೆ. ಸುರೇಶ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇವತ್ತು ನಮ್ದು ಏನು 60 ಕೋಟಿ ಲಾಭ ಇದೆ ಅದನ್ನ ನಾವು ಬೆಂಗಳೂರು ಹಾಲು ಒಕ್ಕೂಟದ ಎಲ್ಲ ನಿರ್ದೇಶಕರು ಮತ್ತು ಮಾನ್ಯ ಅಧ್ಯಕ್ಷರು ನಮ್ಮ ಮೊದಲನೇದಾಗಿ ಈ ಒಂದು ಒಕ್ಕೂಟ ಉಳಿಬೇಕಾದ್ರೆ ರೈತರು ಬೇಕೇ ಬೇಕು ಅಂತ ಹೇಳಿ ಮನಗಂಡಂತ ಮಾನ್ಯ ಸುರೇಶ್ ಸಾಹೇಬರಿಗೆ, ಅವ್ರಿಗೆ ಮತ್ತೆ ಕಾರ್ಯಕಾರಿ ಮಂಡಳಿಯವರು ಎಲ್ಲರೂ ಸಹ 1 ಲೀಟರ್ಗೆ 1 ರೂಪಾಯಿ ಹೆಂಗೆ ಏನಿ ಒಂದು ವರ್ಷ ಪೂರ್ತಿ ಮಾರ್ಚ್ 31ರವರೆಗೂ ರೈತರು 1 ಲೀಟರ್ ಹಾಲು ಹಾಕಿದ್ರೆ ಅದಕ್ಕೆ 1 ರೂಪಾಯಿ ಬರಂಗೆ ಪ್ರೋತ್ಸಾಹ ಧನವನ್ನ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಸುಮಾರು ಅದು 59ರಿಂದ 60 ಕೋಟಿ ಆಗ್ಬೋದು. ಇನ್ನ ಮೊನ್ನೆ ನಮ್ಮ ಕಾರ್ಯದರ್ಶಿಗಳಿಗೆ ಮತ್ತೆ ಅಲ್ಲಿ ಕೆಲಸ ಮಾಡಂತ ಟೆಸ್ಟರ್ಗೆ ಅವ್ರಿಗೆ ಒಂದು 15,000 ರೂಪಾಯಿ ಅಂತ, ಒಂದು ಡೈರಿಗೆ 15,000 ರೂಪಾಯಿ ತಲಾ 5,000 ರೂಪಾಯಿ ತಗೊಂಡ್ಲಿ ಅವರು ಹಬ್ಬದ ಒಂದು ಬೋನಸ್ ಆಗಿ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಇನ್ನು TADAಗಳು ಪೆಂಡಿಂಗ್ ಇದ್ದಂಥವೆಲ್ಲವೂ ಸಹ ಬಹುಶಃ ಒಂದು 70 ಕೋಟಿ ಹಣವನ್ನ ಈ ಸಾರಿ 9ರಿಂದ 10 ತಿಂಗಳಲ್ಲಿ ಲಾಭ ಮಾಡಿ ಅದನ್ನ ರೈತರಿಗೆ ಮತ್ತೆ ನಮ್ಮ ವರ್ಕರ್ಸ್ಗೆ ಕೊಡೋದಕ್ಕೆ ನಿನ್ನೆ ನಡೆದಂತ ಆಡಳಿತ ಮಂಡಳಿ ಸಭೆಯಲ್ಲಿ ಎಲ್ಲರೂ ಸಹ ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ದೀವಿ. ಆದ್ರಿಂದ ರೈತರು ಯಾವುದೇ ಒಂದು ಆತಂಕ ಪಡೋದು ಬೇಡ. ಇನ್ನ ಮುಂದಿನ ಗುರಿ ನಮ್ದು ಪಶು ಆಹಾರದ ಕಡೆ ಗಮನವನ್ನ ಹರಿಸೋದಕ್ಕೆ ಎಲ್ಲ ನಿರ್ದೇಶಕರಿಗೆ ಮಾನ್ಯ ಅಧ್ಯಕ್ಷರು ಸೂಚನೆ ಕೊಟ್ಟವ್ರೆ. ಕಾಯವಾಚ ಮನಸ್ಸ ಪ್ರಾಮಾಣಿಕವಾಗಿ ಎಲ್ಲರೂ ಸಹ ರೈತರ ಪರವಾಗಿ ಕೆಲಸ ಮಾಡೋದಕ್ಕೆ ರೆಡಿ ಇರ್ತೀವಿ. ರೈತರಲ್ಲಿ ನಂದೊಂದು ಮನವಿ ಏನಂದ್ರೆ, ನೀವು ಕೊಡ್ತಕ್ಕಂಥ ಹಾಲನ್ನ ಗುಣಮಟ್ಟದ ಹಾಲನ್ನ ಕೊಡ್ರಿ. ಯಾಕಂದ್ರೆ ನೀವು ಕೊಡೋಂಥ ಕಳಪೆ ಹಾಲು ಕೊಟ್ರೆ ಅದನ್ನ ಕುಡಿತಕ್ಕಂಥದ್ದು ನಿಮ್ಮ ಮಕ್ಕಳೇ, ನಿಮ್ಮ ಸಂಬಂಧಿಕರೇ. ಆದ್ರಿಂದ ನೀವೇನು ಇವತ್ತು ಪ್ರಾಮಾಣಿಕವಾಗಿ ಗುಣಮಟ್ಟದ ಹಾಲು ಹಾಕ್ತೀರಾ, ಆ ಗುಣಮಟ್ಟದ ದರನೂ ಸಹ ನಮ್ಮ ರೈತರಿಗೆ ಬರ್ತದೆ. ಎಲ್ಲಿನೂ ಸಹ ಲೂಸ್ ಪೋಲ್ ಆಗೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ಪ್ರಾಮಾಣಿಕವಾಗಿ ಸೈನಿಕರು ಬಾರ್ಡರ್ ಹೆಂಗ್ ಕಾಯ್ತಾರೋ ಆ ತರ ಕಾಯೋದಕ್ಕೆ ನಮಗೆ ಒಳ್ಳೆ ನಾಯಕರು ಸಿಕ್ಕಿರೋ ದಿಸೆ ಆ ಬೆಂಗಳೂರು ಡೈರಿ ಉನ್ನತ ಮಟ್ಟಕ್ಕೆ ಬೆಳೀತದೆ.